ಕುಡಿದ ಮತ್ತಿನಲ್ಲಿ ಕಲ್ಲಿನಿಂದ ಜಜ್ಜಿ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಹಾವೇರಿ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ನಡೆದಿರುವಂತಹ ಭೀಕರ ಘಟನೆ. ಶಿವು ಎಂಬಾತನಿಂದ ನಿಂಗಪ್ಪ ಚನ್ನಬಸಪ್ಪ ಕರಿಗಾರ್ 40 ವರ್ಷ ಆತನ ಕೊಲೆಯಾಗಿದೆ. ಶಿವು ಎಂಬಾತ ಕೊಲೆ ಮಾಡಿದ್ದಾನೆ. ಕೊಲೆಗಾರ ನಿಂಗಪ್ಪ ಚನ್ನಬಸಪ್ಪ ಕರಿಗಾರ್ ಕೊಲೆಯಾಗಿರುವಂಥ ವ್ಯಕ್ತಿ. 1 ತಿಂಗಳ ಹಿಂದೆ ಶಿವು ಮತ್ತು ನಿಂಗಪ್ಪನ ನಡುವೆ ಗಲಾಟೆ ಆಗಿತ್ತು. ಆಗ ನಿಂಗಪ್ಪನ ತಲೆ ಮೇಲೆ ಹಲ್ಲೆ ಮಾಡಿದ್ದಂಥ ಆರೋಪಿ ಶಿವು ಇಂದು ಬೆಳಗ್ಗೆ ಮತ್ತೆ ಕಲ್ಲಿನಿಂದ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ನಿಂಗಪ್ಪ ಸಾವನ್ನಪ್ಪಿದ್ದಾನೆ. ನಾನೇ ಕೊಲೆ ಮಾಡಿದ್ದೇನೆ ಅಂತ ಪೊಲೀಸರಿಗೆ ಆರೋಪಿ ಶರಣಾಗಿದ್ದಾನೆ. ಭೀಕರವಾಗಿ ಕೊಲೆ ಮಾಡಿ ಶವದ ಮುಂದೆಯೇ ನಿಂತಿದ್ದ ಆರೋಪಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಪ್ರಶಾಂತ್, ಕೊಲೆ ಕಾರಣ ಏನು? ಈಗ ಅವರ ಕುಟುಂಬಸ್ಥರು, ಯಾಕಂತ ಹೇಳಿದ್ರೆ ಅವರ ಏನಾದರೂ ಒಂದು ಕಾರಣ ಇರಬೇಕಲ್ಲ, ಜಮೀನು ವಿವಾದನೋ ಅಥವಾ ಯಾವುದೋ ಹೆಣ್ಣು ಮಕ್ಕಳ ವಿಚಾರನೋ, ಕೊಲೆ ಕಾರಣ ಏನು ಅಂತ ಗೊತ್ತಾಗ್ತದೆ ಪ್ರಾಥಮಿಕ ಮಾಹಿತಿಯಲ್ಲಿ? ಪ್ರಾಥಮಿಕವಾಗಿ ಇವರು ಶಿವು ಮತ್ತೆ ನಿಂಗಪ್ಪನವರು ಅಕ್ಕಪಕ್ಕ ಮನೆಯವರಾಗಿದ್ದಾರೆ ದಶರಥ್. ಏನಂತಂದ್ರೆ ಕಳೆದ ಹಲವು ದಿನಗಳಿಂದ ಇವರಿಬ್ಬರು ಮಧ್ಯೆ ಹಣಕಾಸಿನ ವ್ಯವಹಾರ ಸಹ ನಡೆದಿರ್ತೈತೆ. ಆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಹ ಬೆಳಗ್ಗೆ ಗಲಾಟೆ ಆಗಿರುತ್ತೆ. ಇಬ್ಬರು ಮಧ್ಯೆ ಇಬ್ರು ಆತ್ಮೀಯರು, ಅಕ್ಕಪಕ್ಕ ಮನೆಯವರಾಗಿದ್ರೆ ಒಂದು ಒಳ್ಳೆ ಸ್ನೇಹಿತರಾಗಿರ್ತಾರೆ. ಇವರು ಕುಡಿಯೋಕ್ಕಾಗಿರ್ಬೋದು, ಪಾರ್ಟಿ ಮಾಡೋದಕ್ಕಾಗಿರ್ಬೋದು, ಇಬ್ರು ಒಟ್ಟಿಗೆ ಹೋಗೋದು ಬರೋದು ಮಾಡಿರ್ತಾರೆ. ಬಟ್ ಇವತ್ತೇನಾಗಿತ್ತು ಅಂದ್ರೆ ಕಳೆದ 1 ತಿಂಗಳ ಹಿಂದೆ ಒಂದು 2,000 ರೂಪಾಯಿನ ನಿಂಗಪ್ಪನ ಕಡೆ ಶಿವು ಇಸ್ಕೊಂಡಿರ್ತಾನೆ. ಶಿವು ಇಸ್ಕೊಂಡು ಬಳಿಕ ನಿಂಗಪ್ಪನ ಆ ರೊಕ್ಕನ ಕೇಳಿದ ಮೇಲೆಗೆ ಇವನು ಕೊಡಲ್ಲ ಅಂತ ಹೇಳಿ, ಸದ್ಯಕ್ಕೆ ನನ್ನ ಹತ್ರ ರೊಕ್ಕ ಇಲ್ಲ ಅಂತ ಹೇಳಿದಕ್ಕೋಸ್ಕರ ಇವನು ಈಗ ಕೊಲೆ ಮಾಡಿರ್ತಕ್ಕಂಥದ್ದು. ಈ ಬರೀ 2,000 ಹಣಕ್ಕೋಸ್ಕರ ಈ ಕೊಲೆ ನಡೆದಿರೋದಂತ ಸ್ಥಳೀಯರು ಹೇಳ್ತಾ ಇರೋದು ಈಗ ದಶರಥ್. ಈಗ ಓಕೆ, ಥ್ಯಾಂಕ್ ಯು ಪ್ರಶಾಂತ್.